ಸರ್ಕಾರಿ ಶಾಲೆ ಅಂತ ಹೇಳಬೇಕಾದ್ರೆ ಒಂಥರ ನಮಗೆಲ್ಲ ಹೆಮ್ಮೆ ಅನ್ನಿಸ್ತಾ ಇದೆ. ಸರ್ಕಾರಿ ಶಾಲೆಯಲ್ಲಿ ನಾವು ಕಲಿತು ಇಲ್ಲಿವರೆಗೆ ನಾವು ನಮ್ಮ ಜೀವನವನ್ನು ಮುನ್ನಡೆಸ್ತಾ ಇದ್ದೇವೆ, ಉತ್ತಮವಾಗಿ ಮುನ್ನಡೆಸ್ತಾ ಇದ್ದೇವೆ. ಕೆಲವೊಂದು ಸರ್ಕಾರಿ ಶಾಲೆಗಳ ಬಗ್ಗೆ ನಮಗೆ ಒಂಥರ ಅಭಿಮಾನ ಇರುತ್ತೆ. ಯಾಕಂದರೆ ಅದೆಷ್ಟೋ ಸಾವಿರಾರು ವಿದ್ಯಾರ್ಥಿಗಳನ್ನು ಉತ್ತಮ ಪ್ರಜೆಗಳನ್ನಾಗಿ ರೂಪಿಸಿ ಸಮಾಜಕ್ಕೆ ಒಂದು ಉತ್ತಮ ಕೊಡುಗೆ ನೀಡಿರುವಂತಹ ಒಂದು ಶಾಲೆ ಅದಾಗಿರುತ್ತೆ. ಅಂತಹದ್ದೇ ಒಂದು ಶಾಲೆಯ ದುಸ್ಥಿತಿಯ ಬಗ್ಗೆ ನಾನು ಇವತ್ತೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಹೇಳಲಿಕ್ಕೆ ಬರುವಂತಹ ವಿಚಾರ ಅಂತ ಹೇಳಿದರೆ, ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಮರ್ದಲ ಅಂತ ಹೇಳುವಂತಹ ಒಂದು ಕೇಂದ್ರ ಶಾಲೆ ಅಂತಲೇ ಹೇಳ್ಬೋದು. ಮರ್ದಲ ಶಾಲೆಯ ಬಂಟ್ರ ಅಂತ ಹೇಳುವಂತಹ ಒಂದು ಶಾಲೆ. ಈ ಒಂದು ಶಾಲೆ ಸುಮಾರು 125 ವರ್ಷಗಳ ಇತಿಹಾಸ ಇರುವಂತಹ ಒಂದು ಶಾಲೆಯಾಗಿದೆ. ಅಂದರೆ ಶತಮಾನ ಕಂಡಂತಹ ಶಾಲೆಗಳಲ್ಲಿ ಇದು ಒಂದಾಗಿದೆ. ಅಲ್ಲದೆ ಸುಮಾರು 12 ಶಾಲೆಗಳ ಒಂದು ಕೇಂದ್ರ ಶಾಲೆಯಾಗಿ, ಅಂದರೆ ಕ್ಲಸ್ಟರ್ ಶಾಲೆಯಾಗಿ ಈ ಒಂದು ಶಾಲೆ ಕಾರ್ಯನಿರ್ವಹಿಸ್ತಾ ಇರುವಂತಹ ಒಂದು ಶಾಲೆ. ಯಾವುದೇ ಕಾರಣಕ್ಕೂ ಕ್ಲಸ್ಟರ್ ಶಾಲೆ ಅಂತ ಹೇಳಿದಾಗ ಮುಚ್ಚಲಿಕ್ಕೆ ಸಾಧ್ಯತೆಗಳು ಇಲ್ಲ. ಆದರೆ ಈ ಒಂದು ಶಾಲೆ ದುಸ್ಥಿತಿಯನ್ನು ನೋಡಿದರೆ 2002 ಆ ಟೈಮಲ್ಲಿ ಸುಮಾರು 450ರಿಂದ 500 ವಿದ್ಯಾರ್ಥಿಗಳು ಅಂದರೆ ಆ ವರ್ಷದಲ್ಲಿ ವಾರ್ಷಿಕವಾಗಿ ಕಲಿತಾ ಇದ್ರು. ಅಂತಹ ಒಂದು ಶಾಲೆಯಲ್ಲಿ ಪ್ರಸ್ತುತ 94 ವಿದ್ಯಾರ್ಥಿಗಳು ಮಾತ್ರ ವಿದ್ಯಾರ್ಜನೆಗೈತಾ ಇದ್ದಾರೆ. ಆದರೆ ಇಂತಹ ಒಂದು ಶಾಲೆಯ ಕಟ್ಟಡದ ಅವಸ್ಥೆಯನ್ನು ನೋಡಿದರೆ ಅಯ್ಯೋ ಏನು ಹೇಳಬೇಕು ಅಂತ ನಾನು ಅನಿಸ್ತಾ ಇಲ್ಲ. ಯಾಕೆ ಈ ಮಾತನ್ನು ಉಲ್ಲೇಖ ಮಾಡ್ತೀನಿ ಅಂತ ಹೇಳಿದರೆ, ಸುಮಾರು 10 ಕೊಠಡಿಗಳಿದ್ದಂತಹ ಶಾಲೆಯ 5 ಕೊಠಡಿಗಳನ್ನು ಈ ಹಿಂದೆ, ಅಂದರೆ ಸುಮಾರು ವರ್ಷಗಳ ಹಿಂದೆ ಅದನ್ನು ಕೆಡವಲಾಗಿದೆ. ಯಾಕಂದರೆ ಅದು ಕೂಡ ಶಿಥಿಲಾವಸ್ಥೆಗೆ ತಲುಪಿತು ಅಂತ ಹೇಳುವಂಥ ವಿಚಾರದಲ್ಲಿ. ಆದರೆ ಆ ನಂತರ ಬೇರೆ ಬೇರೆ ವಿಚಾರಗಳನ್ನು ಇಟ್ಕೊಂಡು ಬೇರೆ ಬೇರೆ ಮನವಿಯನ್ನು ಕೊಟ್ಕೊಂಡು ಏನೇ ಮಾಡಿದರೂ ಕೂಡ ಇದುವರೆಗೂ ಅದರ ಒಂದು ಹೊಸ ಕಟ್ಟಡ ನಿರ್ಮಿಸಲಿಕ್ಕೆ ಇನ್ನೂ ಮುಹೂರ್ತ ಕೂಡಿ ಬಂದಿಲ್ಲ. ಆದರೆ ಇವಾಗ ಏನು ಇನ್ನೂ ಉಳಿದಿರುವಂತಹ 5 ಕೊಠಡಿಗಳು, ಒಂದು ವೇದಿಕೆ ಇತ್ತು, ಇನ್ನೊಂದು ಸಭಾಂಗಣ ಇತ್ತು, ಒಂದು ದೊಡ್ಡ ಹಾಲ್ ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ಹೋಗ್ತಾ ಇರುವಂತಹ ಒಂದು ಸಂದರ್ಭಗಳಲ್ಲಿ ಆ ಒಂದು ಹಿಂದಿನ ಕಾಲದಲ್ಲಿ ಅದರಲ್ಲಿ 2 ಅಥವಾ 3 ತರಗತಿಗಳನ್ನು ಕೂಡ ತೆಗಿತಾ ಇದ್ರು. ಯಾಕಂದರೆ 3 ಬಾಗಿಲಿದ್ದಂತಹ ಒಂದು ದೊಡ್ಡ ಸಭಾಂಗಣ. ಆ ಸಭಾಂಗಣದಲ್ಲಿ ನನಗೆ ಈಗಲೂ ತುಂಬ ನೆನಪಾಗ್ತಾ ಇದೆ. ಆ ಒಂದು ಸಭಾಂಗಣದಲ್ಲಿ ಕೂತು ಪಾಠ ಕೇಳಿರುವಂಥದ್ದು. ಮಳೆಗಾಲದಲ್ಲಂತೂ ಒಂಥರ ಕತ್ತಲೆ ಆವರಿಸಿರುವಂಥ ಟೈಮಲ್ಲಿ ಆ ಒಂದು ಕೊಠಡಿಯಲ್ಲೇ ಕೂತು ಪಾಠವನ್ನು ಆಲಿಸ್ತಾ ಇದ್ವಿ. ಆದರೆ ಇವತ್ತು ಆ ಕಟ್ಟಡ ಸೇರಿ ಈ ಕಡೆ ಕಟ್ಟಿರುವಂತಹ ಹೊಸ ಕಟ್ಟಡ, ಹೊಸತು ಅಂತ ಹೇಳಿದರೆ ಸುಮಾರು 10 ವರ್ಷಗಳ ಹಿಂದೆ ಕಟ್ಟಿರುವಂತಹ ಒಂದು ಏನೋ ಸ್ಲ್ಯಾಬ್ ಕಟ್ಟಡ ಇದೆ, ಆಫೀಸ್ ಆಗಿ ಯೂಸ್ ಮಾಡ್ತಿರುವಂಥ ಆ ಕಟ್ಟಡ ಕೂಡ ಇವತ್ತು ಬೀಳುವಂತಹ ಪರಿಸ್ಥಿತಿಗೆ ಬಂದು ತಲುಪಿದೆ. ಯಾಕಂದರೆ ಹಿಂದಿನ ಕಟ್ಟಡ ಸುಮಾರು 75-80 ವರ್ಷಗಳ ಹಿಂದಿನ ಕಟ್ಟಡ ಇವತ್ತು ಬೀಳಲಿಕ್ಕೆ ಆಗೋದು ಅಂತ ಹೇಳಿದ್ರೆ ಅದು ಅದರ ಒಂದು ಟೈಮ್ ಆಯಿತು ಅಂತಲೇ ಹೇಳ್ಬೋದು. ಆದರೆ 10 ವರ್ಷಗಳ ಹಿಂದೆ ಕಟ್ಟಿರುವಂತಹ ಕಟ್ಟಡ ಇವತ್ತು ಬೀಳಲಿಕ್ಕೆ ಆಗಿದೆ ಅಂತ ಹೇಳಿದರೆ ಅದಕ್ಕೆ ಅರ್ಥನೇ ಇಲ್ಲ. ಯಾಕಂದರೆ ಅದರ ದುಡ್ಡು ಎಲ್ಲೆಲ್ಲೂ ಯಾರ್ಯಾರೋ ಪಾಲೆಲ್ಲ ಆಗಿ ಆ ನಂತರ ಕಳಪೆ ಕಾಮಗಾರಿ ಅಂತಲೇ ಹೇಳ್ಬೋದು. ಏನೇ ಆಗಲಿ, ಇವತ್ತು ಆ ಒಂದು ಶಾಲೆಯ ಕಟ್ಟಡ ಸಂಪೂರ್ಣವಾಗಿ ಶಿಥಿಲಾವಸ್ಥೆಗೆ ತಲುಪಿದ್ದು. ಕಳೆದ ದಿನವಷ್ಟೇ ನಮ್ಮ ಪುತ್ತೂರಿನ ಕ್ಷೇತ್ರ ಶಿಕ್ಷಣಾಧಿಕಾರಿಯವರು ಅಲ್ಲಿಗೆ ವಿಸಿಟ್ ಮಾಡಿದರು. ಶಾಲೆಗೆ ವಿಸಿಟ್ ಮಾಡಿ ಯಾರೋ ಹೇಳಿದ್ರಂತೆ ಇಂಥ ಒಂದು ಕಟ್ಟಡ ಇದೆ, ಬೀಳಲಿಕ್ಕೆ ಆಗಿದೆ ಹಾಗೆಂತ ತಿಳ್ಕೊಂಡು ಬಂದು ನೋಡಿದಾಗ ಅಲ್ಲಿ ಅವಸ್ಥೆ ನೋಡಿ ಅವರಿಗೆ ಬೆಚ್ಚಿ ಬಿದ್ದಿದ್ದಾರೆ. ಇರುವಂತಹ 5 ಕೊಠಡಿಗಳನ್ನು ತೆರವುಗೊಳಿಸಲೇಬೇಕು ಅಂತ ಹೇಳುವಂತಹ ಒಂದು ನಿಟ್ಟಿನಲ್ಲಿ ಅದನ್ನು ಇನ್ನೂ ಯಾವುದೇ ಕಾರಣಕ್ಕೂ ಅಲ್ಲಿ ಮಕ್ಕಳನ್ನು ಕೂರಿಸಬಾರ್ದು. ಕೂರಿಸಿದ್ರೆ ಏನಾದರೂ ಅನಾಹುತ ಆದರೆ ಮತ್ತೆ ನಮ್ಮ ತಲೆಗೆ ಬರುತ್ತೆ ಅಂತ ಹೇಳುವಂಥ ವಿಚಾರವನ್ನು ಇಟ್ಕೊಂಡು ಅವರು ನಿನ್ನೆನೆ ಏನೋ ಅಲ್ಲಿ ವಿಸಿಟ್ ಮಾಡಿದರೆ ಆ ಕ್ಷಣದಲ್ಲೇ ಅಲ್ಲಿಂದ ಮಕ್ಕಳನ್ನು ಶಿಫ್ಟ್ ಮಾಡಲಿಕ್ಕೆ ಆರ್ಡರ್ ಮಾಡಿದ್ದಾರೆ. ಸರಿ, ಅವರ ಒಂದು ಕರ್ತವ್ಯವನ್ನು ನಿಭಾಯಿಸಿದ್ದಾರೆ. ಆದರೆ ಏನು ಮಾಡೋದು? ಈ ಮಕ್ಕಳನ್ನು ಎಲ್ಲಿಗೆ, ಅವರಿಗೆ ಇನ್ನೂ ಮುಂದಿನ ದಿನಗಳಲ್ಲಿ ಪಾಠಗಳನ್ನು ಹೇಳಿಕೊಡ್ಬೇಕಲ್ಲ, ಅದಕ್ಕೆ ಏನಾದರೂ ಪರ್ಯಾಯ ವ್ಯವಸ್ಥೆ ಬೇಕೇ ಬೇಕಲ್ವಾ? ಇದೆ 2 ಕೊಠಡಿಗಳಿವೆ. ಅಂದರೆ ಶಾಲೆಯಿಂದ ಒಂದು ಸುಮಾರು 200 ಮೀಟರ್ ದೂರದಲ್ಲಿ ಶಾಲಾ ಆಟದ ಮೈದಾನದ ಪಕ್ಕದಲ್ಲಿ 2 ಕೊಠಡಿಗಳಿವೆ. ಈ ಹಿಂದೆ ಕೂಡ ಆಗಿರುವಂಥದ್ದು. ಆ ಕಟ್ಟಡ ಯಾವ ರೀತಿ ಇದೆ ಅಂತ ಇನ್ನೂ ಗೊತ್ತಿಲ್ಲ. ಬಟ್ ಆದರೆ ಪರವಾಗಿಲ್ಲ, ಸದ್ಯಕ್ಕಂತೂ ಅಲ್ಲಿ ಕ್ಲಾಸ್ ತೆಗಿಬೋದು. 200 ಮೀಟ್ರ್ ಇನ್ನು ಆ ಕಡೆ ಹೋಗಬೇಕು. ಇದು ಹೆದ್ದಾರಿಯ ಬದಿಯಲ್ಲಿರುವಂತಹ ಶಾಲೆ ಅಲ್ಲದೆ 12 ಶಾಲೆಗಳನ್ನು ಒಳಗೊಂಡಂತಹ ಒಂದು ಕೇಂದ್ರ ಶಾಲೆ ಇದು, ಏನು ಈ ಬಂಟ್ರ ಶಾಲೆ ಅಂತ ಹೇಳುವಂಥದ್ದು. ಇನ್ನು ನಿಮಗೆ ಯಕ್ಷ ಪ್ರಶ್ನೆಯಾಗಿ ಕಾಡ್ತಿರುವಂತಹ ಒಂದು ವಿಷಯ ಅಂತ ಹೇಳಿದರೆ, ಈ ಒಂದು 2 ಕೊಠಡಿಗಳಲ್ಲಿ 94 ಮಕ್ಕಳನ್ನು ಯಾವ ರೀತಿ ಪಾಠ ಮಾಡ್ಬೋದು? 94 ಮಕ್ಕಳನ್ನು ಕೂರಿಸುವಂಥ ವಿಚಾರವನ್ನು ಬಂದಾಗ ಯಾವ ರೀತಿ ಇವರಿಗೆ ಪಾಠ ಹೇಳಿಕೊಡ್ಬೋದು? ಎಲ್ಲಾದರೂ ಹೊರಗಡೆ ಕೂರಿಸಿ ಪಾಠ ಮಾಡ್ಬೋದು ಅಂತ ಹೇಳಿದರೆ, ಇವಾಗ ಜೋರಾಗಿ ಮಳೆ ಬರ್ತಾ ಇದೆ. ಈ ಮಳೆ ಟೈಮಲ್ಲಿ ಹೇಗೆ ಮಕ್ಕಳ ಒಂದು ವಿದ್ಯಾಭ್ಯಾಸವನ್ನು ಈ ಟೀಚರ್ಸ್ ಕೊಡುವಂಥದ್ದು ಅಂತ ಹೇಳುವಂಥ ವಿಷಯ ಎಲ್ರಿಗೂ ಕಾಡ್ತಾ ಇರುವಂಥ ಒಂದು ಪ್ರಶ್ನೆಯಾಗಿದೆ. ಜೊತೆಗೆ ಈ ಒಂದು ಟೀಚರ್ಸ್ ಆದರೂ ಏನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ? ಅಧಿಕಾರಿ ವರ್ಗದವರು ಏನಾದರೂ ಒಂದು ಹೊಸ ಕಟ್ಟಡಕ್ಕೆ ಏನಾದರೂ ಒಂದು ಅವಕಾಶ ಮಾಡಿಕೊಟ್ಟು, ಇಲ್ಲಾಂದರೆ ಈ ಹಿಂದೆ ಏನೋ 5 ಕೊಠಡಿಗಳು ಹೋಗಿದೆ ಅಂತ ಹೇಳುವಂಥ ಸಂದರ್ಭಗಳಲ್ಲಿ ಅದನ್ನಾದರೂ ಒಂದು ಮುತುವರ್ಜಿ ವಹಿಸಿ ಏನಾದರೂ ಒಂದು ಮಾಡಿಸಿದರೆ ಇವತ್ತು ಈ ಒಂದು ಪರಿಸ್ಥಿತಿ ಬರುವಂಥ ಚಾನ್ಸಸ್ಸೇ ಇರಲಿಲ್ಲ. 5 ಕೊಠಡಿಗಳು ಏನಾದರೂ ಮ್ಯಾನೇಜ್ ಮಾಡ್ಬೋದಿತ್ತು. ಇದು ಅಲ್ಲದೆ ಈ ಸಲ ಅಲ್ಲಿಗೆ ಹೊಸದಾಗಿ ಟ್ರಾನ್ಸ್ಫರ್ ಆಗಿ ಬಂದಿರುವಂತಹ HM ಒಬ್ಬರು ಮೇಡಮ್ ಅವರು, ಈ ಒಂದು ಮೇಡಮ್ ಏನು ಮಾಡಿದರು ಅಂದರೆ, ಅವರು ಕಾಡಿಬೇಡಿ, ಯಾಕಂದರೆ ಸ್ಥಳೀಯರಿಂದ ಬೇರೆ ಬೇರೆ ಜನರಿಂದಲ್ಲ
ಕೇಳಿ. ಯಾಕಂದರೆ ಸರ್ಕಾರಿ ಶಾಲೆಯಲ್ಲಿ ಏನೋ ಅಡ್ಮಿಷನ್ ಇದ್ದು ತುಂಬಾ ಕೊರತೆ ಆಗ್ತಾ ಇದೆ. ಇನ್ನು ಈ ಕೊರತೆಯನ್ನು ನೀಗಿಸಬೇಕು. ಮುಂದಿನ ವರ್ಷ ಹೋದರೆ ಇನ್ನೂ ಕಡಿಮೆ ಆಗ್ತಾ ಬಂದರೆ ಸ್ಟ್ರೆಂತ್ ತುಂಬ ಕಡಿಮೆ ಆಗುತ್ತೆ ಅಂತ ಹೇಳುವಂಥ ವಿಚಾರದಲ್ಲಿ LKG ಮತ್ತು UKGಯನ್ನು ಸ್ಥಳೀಯರ ಸಹಕಾರದೊಂದಿಗೆ ಪ್ರಾರಂಭ ಮಾಡಿದರು. ಆದರೆ ಇನ್ನು ಆ ಮಕ್ಕಳಿಗೆ ಕೂಡ ಕೊಠಡಿ ಆಗಬೇಕು. ಹಳೆ ಕೊಠಡಿಯಲ್ಲಿ ಅಂತೂ ಕೂತ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಇದೆಲ್ಲ ಹೇಗೆ ನಡಿಬಹುದು ಒಂದೂ ಅರ್ಥನೇ ಆಗ್ತಾ ಇಲ್ಲ. ಸರ್ಕಾರದ ಏನೋ ಇಲಾಖೆಯ ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳಿಗಾಗಿರ್ಬೋದು, ಎಲ್ಲ ಅವರು ಅನಗತ್ಯವಾಗಿರುವಂತಹ ಬೇರೆ ಬೇರೆ ವಿಚಾರಗಳನ್ನೆಲ್ಲ ಬೇಕಾದಷ್ಟು ದುಡ್ಡು ಕೊಡ್ತಾರೆ, ಬೇಕಾದಷ್ಟು ಖರ್ಚು ಮಾಡ್ತಾರೆ. ಸರ್ಕಾರಿ ಶಾಲೆಯನ್ನು ಉಳಿಸುವಂಥದ್ದು, ಬೆಳೆಸುವಂಥದ್ದು ಎಲ್ಲರ ಕರ್ತವ್ಯ ಕೂಡ ಆಗಿದೆ. ಅಂಥದ್ರಲ್ಲಿ ಖಾಸಗಿಯವರ ಲಾಬಿಗೆ ಮಣಿದು ಖಾಸಗಿಯವರನ್ನು ಪೋಷಿಸಲಿಕ್ಕೆ ಅಂತ ಹೇಳ್ಕೊಂಡು ಈ ಒಂದು ಸರ್ಕಾರಿ ಶಾಲೆಯನ್ನು ಮೂಲೆ ಗುಂಪು ಮಾಡುವಂಥದ್ದು ಎಷ್ಟು ಸರಿ ಅಂತಾನೆ ಅರ್ಥ ಆಗ್ತಾ ಇಲ್ಲ. ಎಲ್ರಿಗೂ ಒಂದು ನಿರ್ಧಾರ ತಗೋಬಹುದು. ಹೇಗಂತ ಹೇಳಿದ್ರೆ, ಸರ್ಕಾರಿ ಉದ್ಯೋಗಸ್ಥರು ಎಲ್ಲರೂ ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಕಳಿಸಲಿ ಅಂತ ಒಂದು ಸಂದರ್ಭ ಬಂದಾಗ ಆಟೋಮೆಟಿಕ್ ಆಗಿ ಸರ್ಕಾರಿ ಶಾಲೆ ಇಂಪ್ರೂವ್ ಆಗುತ್ತೆ. ಅದು ಬಿಟ್ಟು ಸರ್ಕಾರಿ ಶಾಲೆ ಅಂದರೆ ಸರ್ಕಾರಿ ಶಿಕ್ಷಕರಿಂದ ಹಿಡಿದು ಅಂದರೆ ಅವರ ಮಕ್ಕಳನ್ನು ಅಲ್ಲಿ ಕಳಿಸಲಿಕ್ಕೆ ಅವರಿಗೆ ಒಂದು ನಂಬಿಕೆ ಇಲ್ಲ. ಇನ್ನು ಬಡವರ ಮಕ್ಕಳು ಮಾತ್ರ ಸರ್ಕಾರಿ ಶಾಲೆಗೆ ಹೋಗಬೇಕು ಅಂತ ಹೇಳುವಂಥ ವಿಚಾರ ಮಾತ್ರ ಇಲ್ಲಿ ಎದುರಾಗುವಂತಹ ಪ್ರಶ್ನೆ. ಈಗ ನಾನು ಹೇಳುವಾಗ ಕೆಲವರಿಗೆ ಇದು ಒಂಥರ ಹೊರಟಾಗಿ ಅನಿಸ್ಬೋದು. ಯಾಕಂದರೆ ಹಾಗಾದರೆ ನಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಬೇಡ ಅಂತ ಹೇಳುವಂಥ ವಿಚಾರ ಸರ್ಕಾರಿ ಉದ್ಯೋಗಸ್ಥರ ಅವರ ಮನಸ್ಸಲ್ಲಿ ಬರ್ಬೋದು, ಅಥವಾ ಸರ್ಕಾರಿ ಶಿಕ್ಷಕರ ಮನಸ್ಸಲ್ಲಿ ಬರ್ಬೋದು. ನಾನು ಹೇಳುವಂಥದ್ದಲ್ಲ, ಸರ್ಕಾರಿ ಶಾಲೆಗೆ ಸರ್ಕಾರ ಉದ್ಯೋಗಸ್ಥರು ಕೂಡ ತಮ್ಮ ಮಕ್ಕಳನ್ನು ಕಲಿಸಿದಾಗ ಅವರಿಗೂ ಇನ್ನೊಂದು ಎಕ್ಸ್ಟ್ರಾ ಜವಾಬ್ದಾರಿ ಇರುತ್ತೆ. ನಾವು ನಮ್ಮ ಊರಿನ ಶಾಲೆ ಇಂಪ್ರೂವ್ ಆದಾಗ ನಮ್ಮ ಮಕ್ಕಳು ಕೂಡ ಇಂಪ್ರೂವ್ ಆಗ್ತಾರೆ. ಈ ಒಂದು ಮನೋಭಾವನೆಯಿಂದ ಅವರು ಸರ್ಕಾರ ಏನು ಖಾಸಗಿಯವರಿಗೆ ಕಟ್ಟುವಂಥ ಫೀಸನ್ನು, ಆ ದುಡ್ಡನ್ನು ಮಾತ್ರ ಸಾಕು, ಅದಕ್ಕಿಂತ ಹೆಚ್ಚಿನ ದುಡ್ಡು ಹಾಕೋದೇನು ಬೇಡ ಅಂತ ಒಂದು 4-5 ಜನ ಮುಂದೆ ಬಂದು ಈ ಒಂದು ದುಡ್ಡನ್ನು ಸರ್ಕಾರಿ ಶಾಲೆಗೆ ವಿನಿಯೋಗಿಸಿದರೆ, ಏನಾದರೂ ಒಂದು ಹೊರಗಡೆಯಿಂದ ಯಾವುದಾದ್ರೂ ಒಂದು ಗೆಸ್ಟ್ ಟೀಚರನ್ನು ಕರೆಸಿ ಸ್ವಲ್ಪ ಇಂಪ್ರೂವ್ ಮಾಡೋಣ ಅಂತ ಹೇಳುವಂಥ ಒಂದು ಮನೋಭಾವದಿಂದ ಎದುರು ಬಂದರೆ ಎಲ್ಲ ಸರ್ಕಾರಿ ಶಾಲೆ ಕಲಿಯುವಂತಹ ಎಲ್ಲ ಮಕ್ಕಳಿಗೂ ಕೂಡ ಅದೊಂಥರ ಬೆನಿಫಿಟ್ ಆಗಿ ಸಿಗ್ಬೋದಲ್ವ? ಇದು ನನ್ನ ಮನಸ್ಸಲ್ಲಿ ಕಾಡ್ತಾ ಇರುವಂಥ ಒಂದು ಪ್ರಶ್ನೆ. ಪಾಪ ಈ ಒಂದು ಮಕ್ಕಳಾದ್ರೂ ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೆ? ಸ್ವಲ್ಪ ದುಡ್ಡಿದ್ದವನು ತನ್ನ ಮಕ್ಕಳನ್ನು ಖಾಸಗಿ ಶಾಲೆಗೆ ಸೇರಿಸ್ತಾನೆ. ಕೂಲಿನಲ್ಲಿ ಮಾಡುವಂತಹ ಸ್ವಲ್ಪ ಏನಾದರೂ ಆರ್ಥಿಕ ವ್ಯವಸ್ಥೆ ಇನ್ನೂ ಚೆನ್ನಾಗಿಲ್ಲ ಅಂತ ಹೇಳಿದ್ರು ಸಾಲ ಮಾಡಿ ಆದರೂ ಕೆಲವರು ಕಳಿಸ್ತಾರೆ. ಆದರೆ ಏನೂ ಮಾಡಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಅಂತ ಹೇಳುವಂಥ ಮಕ್ಕಳು ಮಾತ್ರ ಸರ್ಕಾರಿ ಶಾಲೆಗೆ ಬರ್ತಾ ಇದ್ದಾರೆ. ಸುಮಾರು 10 ವರ್ಷಗಳ ಹಿಂದೆ ಸರ್ಕಾರಿ ಶಾಲೆಗೆ ಹೋಗೋದು ಅಂತ ಹೇಳಿದ್ರೆ ಅದು ಅಭಿಮಾನ ಇತ್ತು, ಏನೋ ಪ್ರೆಸ್ಟೀಜಿನ ವಿಷಯ ಆಗ್ತಾ ಇರಲಿಲ್ಲ. ಬಟ್ ಇವಾಗ ಸರ್ಕಾರಿ ಶಾಲೆಗೆ ಹೋಗೋದು ಅಂತ ಹೇಳಿದ್ರೆ, ಅಯ್ಯೋ ನಿನ್ನ ಮಕ್ಕಳು ಸರ್ಕಾರಿ ಶಾಲೆಗೆ ಹೋಗೋದಂತ ಹೇಳುವಂಥ ಒಂದು ಪ್ರಶ್ನೆಯನ್ನು ಕೇಳಿ ಅವರನ್ನೇ ಒಂಥರ ಮುಜುಗರ ಪಡುವಂಥ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ಹೆಸರು ಹೇಳೋದು ಬೇಡ, ಆದರೆ ಈ ಹಿಂದೆ ಒಬ್ಬರು ಕ್ಲಸ್ಟರ್ CRPO ಒಬ್ಬರು ತನ್ನ ಮಕ್ಕಳನ್ನು ಖಾಸಗಿ ಶಾಲೆಯಲ್ಲಿ ಕಲಿಸ್ತಾ ಖಾಸಗಿ ಶಾಲೆಗೆ ವಾರ್ಷಿಕೋತ್ಸವ ನಿಮಿತ್ತ ಡೊನೇಷನ್ಗೆ ಕಲೆಕ್ಷನ್ಗೆ ಹೋಗ್ತಾ ಇದ್ರು. ಖುದ್ದಾಗಿ ಕೇಳಿದಾಗ ಅವರಿಗೊಂಥರ ತಲೆಗೆ ಹೊಡೆದಾಗ ಆಗಿತ್ತು. ನನ್ನ ಪ್ರಶ್ನೆ ಅವರಲ್ಲಿ ನೇರವಾಗಿ ನಾನು ಕೇಳಿದೆ, ಯಾಕಂದರೆ ನೀವು ಸರ್ಕಾರಿ ಶಾಲೆಯನ್ನು ಅಂದರೆ ಸರ್ಕಾರಿ ಶಾಲೆಯ ಮಕ್ಕಳಿಗೆ ನೀವು ಟೀಚ್ ಮಾಡ್ತಾ ಇದ್ದೀರಾ, ಸರ್ಕಾರದಿಂದ ಸಂಬಳ ತೆಗಿತಾ ಇದ್ದೀರಾ, ಆದರೆ ನಿಮ್ಮ ಮಕ್ಕಳನ್ನು ನೀವು ಖಾಸಗಿ ಶಾಲೆಗೆ ಹಾಕುವಂಥದ್ದು ಎಷ್ಟು ಸರಿ ಅಂತ ಹೇಳುವಂಥ ಪ್ರಶ್ನೆಯನ್ನು ಹಾಕಿದೆ. ಆನಂತರ ಅವರು ಇದುವರೆಗೂ ನನ್ನ ಎದುರಿಗೆ ಸಿಗ್ತಾನೇ ಇಲ್ಲ. ಬೇಸರ ಇದೆ ಮನಸ್ಸಲ್ಲಿ. ಈ ಒಂದು ಕಟ್ಟಡದ ಅವಸ್ಥೆ, ಕಟ್ಟಡ ಬಿಡಿ, ಕಟ್ಟಡ ಏನಾದರೂ ಮಾಡ್ಬೋದು, ಆದರೆ ಮಕ್ಕಳ ಫ್ಯೂಚರ್ನ ಅವಸ್ಥೆ ಏನಾಗಿರ್ಬೋದು? ಎಲ್ಲ ಜನಪ್ರತಿನಿಧಿಗಳಾಗಿರ್ಬೋದು, ಅಧಿಕಾರಿ ವರ್ಗದಾಗಿರ್ಬೋದು, ಎಲ್ಲರ ಒಂದು ಇಚ್ಛಾಶಕ್ತಿಯ ಕೊರತೆಯಿಂದ ಈ ರೀತಿ ಆಗಿದೆ ಅಂತ ಹೇಳಲಿಕ್ಕೆ ತುಂಬ ಬೇಸರ ಆಗ್ತಾ ಇದೆ. ನೋಡೋಣ, ಇನ್ನಾದರೂ ಬೇಗ ಈ ಒಂದು ಕಟ್ಟಡ ಸರಿಯಾಗುತ್ತಾ? ಕಟ್ಟಡಕ್ಕೆ ಬೇಕಾದಂತಹ ರೂಪರೇಷೆಗಳನ್ನು ಇನ್ನೂ ತಯಾರು ಮಾಡ್ತಾರಾ? ಯಾಕಂದರೆ BEO ಅವರು, ಹೊಸದಾಗಿ ಬಂದಿರುವಂತಹ BEO ಅವರು, ಪುತ್ತೂರು ಕ್ಷೇತ್ರ ಶಿಕ್ಷಣಾಧಿಕಾರಿ ಅವರು ಬಂದು ಏನೋ ವಿಸಿಟ್ ಮಾಡಿದ್ದಾರೆ. ವಿಸಿಟ್ ಮಾಡಿದ ಕೂಡಲೇ ಇಂಜಿನಿಯರ್ಗೆ ಅದನ್ನು ಸೂಚನೆ ಕೊಟ್ಟಿದ್ದಾರೆ, ಇದನ್ನು ಡೆಮಾಲಿಷ್ ಮಾಡಲೇಬೇಕು, ಇದಕ್ಕೆ ಬೇಕಾದಂತಹ ಹೊಸದಾಗಿ ಏನು ಮಾಡಬೇಕು ಅಂತ ಹೇಳುವಂಥದ್ದನ್ನೆಲ್ಲ ಅವರು ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ, ನಿರ್ದೇಶನಗಳನ್ನು ನೀಡಿದ್ದಾರೆ. ಇನ್ನು ಯಾವುದೇ ಕಾರಣಕ್ಕೂ ಹಳೆಯ ಕಟ್ಟಡದಲ್ಲಿ ಶಾಲೆ ತರಗತಿಗಳನ್ನು ನಡೆಸಬಾರ್ದು ಅಂತ ಹೇಳೋದನ್ನು ಕೂಡ ಟೀಚರ್ಸ್ನವರಿಗೆ ನೇರವಾಗಿ ಮುನ್ನೆಚ್ಚರಿಕೆ ಕೊಟ್ಟಿದ್ದಾರೆ. ಇವತ್ತಿನಿಂದ ಪಾಪ ಆ ಮಕ್ಕಳ ಪಾಡಂತೂ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಬಿಸಿ ಊಟ ಒಂದು ಕಡೆ ಆದರೆ ಮಕ್ಕಳನ್ನು ಓದಿಸುವಂಥದ್ದು 200 ಮೀಟ್ರ್ ಪಕ್ಕದಲ್ಲಿ. ಎಲ್ರಿಗೂ ಒಂಥರ ಕಷ್ಟಕರ ಅನುಭವ ಇದು. ಈ ಮಳೆಯಲ್ಲಿ ನೆಂದು ಏನು ಮಾಡೋದು? ಯಾರಾದರೂ ಕಷ್ಟದಲ್ಲಿ ಎಷ್ಟು ಕಷ್ಟ ಬರ್ಬೋದು? ಹಿಂದಿನ ಮಕ್ಕಳ ಹಾಗೆಲ್ಲ ಈಗಿನ ಮಕ್ಕಳಿಗಂತೂ ಕಷ್ಟ ಅಂತ ಹೇಳುವಂಥದ್ದು ಗೊತ್ತೇ ಇಲ್ಲ. ಅಂಥದ್ರಲ್ಲಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಮಾತ್ರ ಕಷ್ಟ ಬರುವಂಥ ಸರಿನಾ? ತುಂಬ ಪ್ರಶ್ನೆಗಳು ಕಾಡ್ತಾ ಇವೆ. ನೀವೇನಾದರೂ ಸರ್ಕಾರಿ ಶಾಲೆಯಲ್ಲಿ ಓದಿದರೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ. ನಾನು ಈ ಒಂದು ನಮ್ಮ ಚಾನಲಲ್ಲಿ ನಾವು ನ್ಯೂಸನ್ನು ಮಾತ್ರ ಹಾಕ್ತಾ ಇದ್ದೀವಿ, ಬಟ್ ಈ ಒಂದು ವಿಚಾರವನ್ನು ವಿಮರ್ಶೆ ಮಾಡಬೇಕು ಅಂತ ಆಯಿತು. ಅದಕ್ಕಾಗಿ ಇವತ್ತು ನಾನು ಈ ಒಂದು ವಿಡಿಯೋನ ಬಿಡ್ತಾ ಇದ್ದೇನೆ.
ಸರ್ಕಾರಿ ಶಾಲೆಯನ್ನು ಉಳಿಸಲಿಕ್ಕೆ ಬೇಕಾಗಿ ಬೆಳೆಸಲಿಕ್ಕೆ ಬೇಕಾಗಿ ನಾವೆಲ್ಲರೂ ಸೇರ್ಕೊಳ್ಳೋಣ. ಸರ್ಕಾರದ ಅನುದಾನಕ್ಕೆ ಕಾಯೋದಕ್ಕಿಂತ ನಮ್ಮ ಕೈಲಾದಂತಹ ಸಹಾಯವನ್ನು ಹಾಕಿಯಾದರೂ ನಮ್ಮ ಊರಿನ, ಯಾಕಂದರೆ ಒಂದು ಸರ್ಕಾರಿ ಶಾಲೆ ಉಳಿದ್ರೆ ನಮ್ಮ ಊರು ಉದ್ಧಾರ ಆದ ಹಾಗೆ. ನಾಳೆ ಖಾಸಗಿಯವರು ವರ್ಷಕ್ಕೆ 30,000 40,000 ಡೊನೇಷನ್ ಕೇಳಿದರೆ ಕೊಡಲಿಕ್ಕೆ ಸಾಧ್ಯ ಇರೋವನು ಮಾತ್ರ ಕೊಡ್ತಾನೆ. ಬಡವರ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರ್ದು. ಅದಕ್ಕಾಗಿ ಸರ್ಕಾರ ಏನೇ ಕೊಡಲಿ, ಸರ್ಕಾರ ಏನು ಬಿಸಿಟು ಕೊಡುತ್ತೆ, ಎಲ್ಲ ಯೂನಿಫಾರ್ಮ್ ಕೊಡುತ್ತೆ, ಪಠ್ಯಪುಸ್ತಕ ಎಲ್ಲನೂ ಕೊಡುತ್ತೆ, ಶೂ ಏನೋ ಕೊಟ್ಟರು ಕೂಡ ಅದನ್ನು ಪ್ರಮೋಟ್ ಮಾಡಲಿಕ್ಕೆ ಜನ ಇಲ್ಲ, ಕಲಿಸಲಿಕ್ಕೆ ಜನ ಇಲ್ಲ ಅಂತ ಆದಾಗ, ಅಲ್ಲಿ ಒಂದು ಸಿಸ್ಟಮ್ ಇಲ್ಲ ಅಂತ ಆದಾಗ, ಅಲ್ಲಿ ಬೇಕಾದಂತಹ ಮೂಲಭೂತ ಸೌಕರ್ಯಗಳಿಲ್ಲ ಅಂತ ಆದಾಗ ಯಾರೂ ತಮ್ಮ ಮಕ್ಕಳನ್ನ ಅಲ್ಲಿ ಕಲಿಸಲಿಕ್ಕೆ ಸಿದ್ಧರಾಗಿರ್ತಾರೆ ಅಲ್ವಾ. ನಾನಾದರೂ ಅಷ್ಟೇ, ನೀವಾದರೂ ಅಷ್ಟೇ. ನಾವೆಲ್ಲರೂ ಜೊತೆ ಸೇರಿಕೊಂಡು ಸರ್ಕಾರಿ ಶಾಲೆಯನ್ನು ಉಳಿಸುವಂತಹ ಒಂದು ಕಾರ್ಯವನ್ನು ಮಾಡೋಣ. ನೀವೇನಾದರೂ ಸರ್ಕಾರಿ ಶಾಲೆಯ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ಕಮೆಂಟ್ ಮಾಡಿ. ಅದೇ ರೀತಿ ನಮ್ಮ ನ್ಯೂಸ್ ಕಡಬ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ, ಮುಂದಿನ ಬೇರೆ ಬೇರೆ ವಿಚಾರಗಳ ಬಗ್ಗೆ ನಾನು ಈ ಚಾನಲಲ್ಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ಧನ್ಯವಾದಗಳು.